ದ್ರೋಹ ಮಾಡಿದವರೇ ನಿಮ್ಮ ಎದುರಿಗೆ ಮಂಡಿಯೂರಬೇಕು ಎನ್ನುವುದೇ. ಆದರೆ ಈ 9 ರಹಸ್ಯಗಳನ್ನು ಮೊದಲು ಪಾಲಿಸುವುದನ್ನು ನೋಡಿ. ಆಗ ನಿಮಗೆ ಯಾರು ದ್ರೋಹವನ್ನು ಮಾಡಿರುತ್ತಾರೆಯೋ ಅವರು ಮಾಡಿರುವಂತಹ ದ್ರೋಹಕ್ಕೆ ಪಶ್ಚಾತ್ತಾಪವನ್ನು ಪಟ್ಟು ನಿಮ್ಮ ಕಾಲಿಗೆ ಬಂದು ಬೀಳುತ್ತಾರೆ. ಈ 9 ವಿಚಾರವನ್ನು ತಿಳಿಯುವ ಮೊದಲು ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ ಹಾಗೂ ತಪ್ಪದೆ ಈ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಆ 9 ಶಕ್ತಿಯಾದರೂ ಏನು ಎನ್ನುವುದನ್ನು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಮೊದಲನೆಯದು ಮೌನವೇ ಶಕ್ತಿ. ಅವರು ನಿಮ್ಮನ್ನು ನೋಯಿಸಿದಾಗ ಕಿರುಚಾಡುವ ಬದಲು ಅಥವಾ ಜಗಳವಾಡುವ ಬದಲು ಮೌನವಾಗಿ ಇರಿ. ನಿಮ್ಮ ಮೌನ ಅವರಿಗಿಂತ ದೊಡ್ಡ ಉತ್ತರ ಬೇರೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾಕೆ ಸುಮ್ಮನೆ ಇದ್ದೀರಿ ಎಂಬ ಆತಂಕವೇ ಅವರಲ್ಲಿ ಪಶ್ಚಾತ್ತಾಪವನ್ನು ಪಡುವಂತೆ ಮಾಡುತ್ತದೆ. ಹಾಗಾಗಿ ಅವರು ಏನೇ ಹೇಳಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವ ನಂಬಿಕೆಯೊಂದಿಗೆ ಜೀವನವನ್ನು ಮಾಡುತ್ತಾ ಮುಂದುವರಿಯಿರಿ. ಯಾರೇ ಏನೇ ಹೇಳಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಇನ್ನು ಎರಡನೆಯದು, ನಿಮ್ಮ ಬೆಳವಣಿಗೆಯತ್ತ ಗಮನವನ್ನು ಹರಿಸಿ. ಯಾರು ನಿಮ್ಮನ್ನು ಕೀಳಾಗಿ ಕಂಡಿದ್ದಾರೆಯೋ ಅವರಿಗಿಂತ ಎತ್ತರಕ್ಕೆ ಬೆಳೆದು ತೋರಿಸಿ. ನಿಮ್ಮ ಯಶಸ್ಸು ಅವರಿಗೆ ನೀವು ಯಾರೆಂದು ನೆನಪಿಸಿಕೊಳ್ಳುವ ಹಾಗೆ ಮಾಡಿ. ಜೀವನದಲ್ಲಿ ಇವರು ಹಿಂಗಂದರು ಅವರು ಹಂಗಂದರು ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಹೇಳುವವರು ಸಾವಿರಾರು ಬಾರಿ ಹೇಳುತ್ತಾರೆ, ಆದರೆ ನೀನು ಕೇಳುವವನು ಯಾವುದನ್ನು ನೀನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರದು ಎನ್ನುವುದನ್ನು ಆ ಅರಿವು ಎನ್ನುವುದು ನಿನ್ನಲ್ಲಿ ಇದ್ದರೆ ಖಂಡಿತವಾಗಿಯೂ ಕೂಡ ನೀನು ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ಇನ್ನು ಮೂರನೆಯದು, ಸೋಷಿಯಲ್ ಮೀಡಿಯಾದಲ್ಲಿ ನೋವು ತೋರಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಅವರು ಹೋದ ಮೇಲೆ ನಿಮ್ಮ ಜೀವನ ಹಾಳಾಯಿತು ಎಂದು ತೋರಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಬದಲಾಗಿ ನೀವು ಸಂತೋಷವಾಗಿ ಇದ್ದೀರಿ ಎಂಬ ಫೋಟೋಗಳು ಅಥವಾ ಕೆಲಸದ ಅಪ್ಡೇಟ್ಗಳನ್ನು ಹಂಚಿಕೊಳ್ಳಿ. ಇದು ಅವರಿಗೆ ನಾವು ಇಲ್ಲದೇ ಇದ್ದರೂ ಕೂಡ ಅವನು ಚೆನ್ನಾಗಿ ಇರುತ್ತಾನೆ ಎನ್ನುವ ಕೊರಗು ಎನ್ನುವುದು ಮೂಡುತ್ತದೆ. ಈ ರೀತಿಯಾಗಿ ನೀವು ಜೀವನದಲ್ಲಿ ಮಾಡುವುದರಿಂದ ನಿಮಗೆ ಯಾರು ದ್ರೋಹವನ್ನು ಬಗೆಯುತ್ತಾರೆಯೋ ಅವರಿಗೆ ತಕ್ಕ ರೀತಿಯಾಗಿರುವಂತಹ ಪಾಠವನ್ನು ನೀವು ಕಲಿಸಲು ಸಾಧ್ಯವಾದೀತು. ಇನ್ನು ನಾಲ್ಕನೆಯದು, ಕ್ಷಮಿಸಿಬಿಡಿ, ಆದರೆ ಮರೆಯಬೇಡಿ. ಕ್ಷಮಿಸುವುದು ನಿಮ್ಮ ಮನಸ್ಸಿನ ಶಾಂತಿಗಾಗಿ. ನೀವು ಅವರನ್ನು ಕ್ಷಮಿಸಿದಾಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗುವ ಸಾಧ್ಯತೆ ಎನ್ನುವುದು ಹೆಚ್ಚು. ಆದರೆ ಮತ್ತೆ ಅವರನ್ನೇ ನಂಬಿ ಹತ್ತಿರ ಸೇರಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಒಂದು ವೇಳೆ ಅಂಥವರನ್ನು ನಿಮ್ಮ ಹತ್ತಿರ ಸೇರಿಸಿಕೊಳ್ಳುವುದರಿಂದ ನಿಮ್ಮ ಜೀವನ ಎನ್ನುವುದು ಹಾಳಾಗುವುದು ಎನ್ನುವುದನ್ನು ಮರೆಯಬೇಡಿ. ಐದನೆಯದು, ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ. ಯಾವುದೇ ಕಾರಣಕ್ಕೂ ಕೂಡ ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆಗಳನ್ನು ಕೊಡುವುದಕ್ಕೆ ಹೋಗಬೇಡಿ. ಕಾಲ ಸಮಯ ಎನ್ನುವುದು ಕೂಡಿ ಬಂದಾಗ ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡುವ ಮೊದಲೇ ಉತ್ತರ ಎನ್ನುವುದು ಸಿಕ್ಕಿರುತ್ತದೆ. ಅವರು ನಿಮಗೆ ಮೆಸೇಜ್ ಮಾಡಿದಾಗ ಅಥವಾ ಕಾಲ್ಗಳನ್ನು ಮಾಡಿದಾಗ ತಕ್ಷಣ ಉತ್ತರವನ್ನು ಕೊಡುವುದಕ್ಕೆ ಹೋಗಬೇಡಿ. ನಿಮ್ಮ ಲಭ್ಯತೆ ಕಡಿಮೆಯಾದಷ್ಟು ನಿಮ್ಮ ಬೆಲೆ ಅವರಿಗೆ ಅರ್ಥವಾಗುತ್ತದೆ. ಜೀವನದಲ್ಲಿ ಯಾರಿಗೂ ಕೂಡ ಸುಖ ಸುಮ್ಮನೆ ಕೈ ಗಟುಕುವ ದರದಲ್ಲಿ ಇರಬಾರದು. ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪವಾದರೂ ಕೂಡ ಅಂತರವನ್ನು ಕಾಯ್ದುಕೊಳ್ಳಿ. ಇನ್ನು ಆರನೆಯದು, ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಿ. ಯಾರೋ ಬಂದು ಏನೋ ಮಾಡಿ ಹೋದರು ಎಂದ ಕೂಡಲೇ ನೀವು ಎಲ್ಲವನ್ನ ಕಳೆದುಕೊಂಡೆ ಎಂದು ಎಂದಿಗೂ ಕೂಡ ಕೊರಗುತ್ತಾ ಮೂಲೆಯಲ್ಲಿ ಕೂರುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಿ. ನೀವು ದುರ್ಬಲರಾಗಿ ಕಾಣುವುದಕ್ಕಿಂತ ಆತ್ಮವಿಶ್ವಾಸದಿಂದ ಕಂಡಾಗ ಅವರು ನಾನು ಇಂತಹ ವ್ಯಕ್ತಿಯನ್ನು ಕಳೆದುಕೊಂಡನಾ ಎಂದು ಪಶ್ಚಾತ್ತಾಪವನ್ನು ಪಡುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಆತ್ಮಸ್ಥೈರ್ಯ ಎನ್ನುವುದು ಗಟ್ಟಿಯಾಗಿ ಇದ್ದಾಗ ಮಾತ್ರ ನೀವು ಬದುಕಿನಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಜೀವನವನ್ನು ಸಾಗಿಸುವುದಕ್ಕೆ, ನೀವು ಅಂದುಕೊಂಡ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾದೀತು. ಇನ್ನು ಏಳನೆಯದು, ದಯೆಯಿಂದ ಇರಿ. ಅವರು ಸಿಕ್ಕಾಗ ಜಗಳವಾಡುವುದಕ್ಕೆ ಹೋಗಬೇಡಿ. ಬದಲಾಗಿ ಸೌಜನ್ಯದಿಂದ ಮಾತನಾಡಿ ಅಲ್ಲಿಂದ ಹೊರಟು ಹೋಗಿ. ನಿಮ್ಮ ಅತಿಯಾದ ಒಳ್ಳೆಯತನವೇ ಅವರಿಗೆ ಮುಳ್ಳಿನಂತೆ ಚುಚ್ಚುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಅತಿಯಾದ ಒಳ್ಳೆಯತನ ಎನ್ನುವುದು ಒಳ್ಳೆಯದಲ್ಲ.
ಇಂದಿನ ಸಮಾಜದಲ್ಲಿ ಯಾರಿಗೆ ಯಾವ ರೀತಿಯಾಗಿ ಉತ್ತರಗಳನ್ನು ಕೊಡಬೇಕೋ ಅದೇ ರೀತಿಯಾಗಿರುವಂತಹ ಉತ್ತರಗಳನ್ನು ಕೊಡಬೇಕು. ಇನ್ನು 8ನೇದು, ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ನಿಮ್ಮ ಹಳೆಯ ನೆನಪುಗಳಿಂದ ದೂರ ಬರಲು ಹೊಸ ಕೆಲಸಗಳಲ್ಲಿ ತೊಡಗಿಕೊಳ್ಳಿ. ನೀವು ಒಂದಲ್ಲ ಒಂದು ರೀತಿಯ ಕೆಲಸಗಳಲ್ಲಿ ನಿರತರಾಗಿದ್ದಾಗ ನೀವು ಕಳೆದಂತಹ ನೆನಪುಗಳು ಮರೆ ಆಗುತ್ತವೆ. ಎಲ್ಲದಕ್ಕಿಂತ 9ನೇದು, ದೊಡ್ಡ ಸೇಡು ಅಂದರೆ ಸಂತೋಷವಾಗಿ ಇರುವುದು. ನೀವು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಕೂಡ ಸಂತೋಷವಾಗಿ ಇದ್ದಾಗ ನಿಮ್ಮನ್ನು ನೋಯಿಸಿದವರಿಗೆ ಅದು ಅತಿ ದೊಡ್ಡದಾಗಿರುವಂತಹ ಶಿಕ್ಷೆಯಾಗಿ ಪರಿಣಮಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರೋ ಏನೋ ಹೇಳಿದರು ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಿ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಎಲ್ಲರಿಗೂ ಕೂಡ ಯಾವುದನ್ನು ಕರುಣಿಸಬೇಕೋ ಆಯಾ ಕಾಲಮಾನ ಎನ್ನುವುದು ಕೂಡಿ ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡೆಯಬೇಕಿತ್ತು ಎಂದು. ಸೋತಾಗಲೇ ಮನದಾಟುವುದು ಗೆಲುವು ಎಷ್ಟು ಮುಖ್ಯ ಎಂದು. ಮನಸ್ಸು ಶುದ್ಧವಿಲ್ಲದ ಮೇಲೆ ಅದೆಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಏನು ತಾನೇ ಪ್ರಯೋಜನವಾದೀತು? ಹಸಿದ ಒಬ್ಬ ಹೊಟ್ಟೆ ತುಂಬಿಸುವವನ ಹತ್ತಿರ ಅದೆಷ್ಟೋ ಆಸ್ತಿ ಐಶ್ವರ್ಯ ಇದ್ದರೆ ಏನು ತಾನೇ ಪ್ರಯೋಜನವಾದೀತು? ಸಂಪತ್ತು ಎಷ್ಟೇ ಇದ್ದರೂ ಕೂಡ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದುಕೊಡುವುದಕ್ಕೆ ಸಾಧ್ಯವಾದೀತು. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟುವುದಕ್ಕೆ ಅಸಾಧ್ಯ. ಯಾವುದೇ ಯಶಸ್ಸು ಅಂತಿಮ ಎನ್ನುವುದು ಅಲ್ಲ ನೋಡಿ, ಯಾವುದೇ ಸೋಲು ಸಹ ಕೊನೆಯಲ್ಲ ನೋಡಿ. ಇವೆರಡನ್ನೂ ಕೂಡ ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕು ಎನ್ನುವುದನ್ನು ಮರೆಯಬೇಡಿ. ಲಾಭ ಇದೆ ಅಂದರೆ ಶತ್ರುವು ಕೂಡ ಮಿತ್ರನಾಗುತ್ತಾನೆ. ನಷ್ಟವಾಗುತ್ತದೆ ಅಂತ ಗೊತ್ತಾದರೆ ಮಿತ್ರನೂ ಕೂಡ ಶತ್ರುವಾಗಿ ಬಿಡುತ್ತಾನೆ. ಗೆಲುವಿನ ಹಾದಿಯಲ್ಲಿ ಸಾವಿರಾರು ಕಲ್ಲುಗಳು ಇರಬಹುದು, ಅವುಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡವರೇ ನಿಜವಾದ ಸಾಧಕರಾಗಿ ಬದಲಾಗುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಎಲ್ಲರನ್ನ ಕೂಡ ನೀವು ಎದುರಿಸಬೇಕಾಗಿರುವಂತಹ ಸಂದರ್ಭ ಒದಗಿ ಬರಬಹುದು. ಆದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎನ್ನುವ ತಾಳ್ಮೆಯನ್ನು ಜೀವನದಲ್ಲಿ ತೆಗೆದುಕೊಂಡಾಗ ಅಂತಹ ವ್ಯಕ್ತಿಗಳ ಪರಿಚಯ ಎನ್ನುವುದು ನಮಗೆ ಆಗುವುದಕ್ಕೆ ಸಾಧ್ಯವಾದೀತು. ನಾವೆಷ್ಟೇ ಬೇಡ ಅಂದರೂ ಕೂಡ ಈ ಸಮಾಜದಲ್ಲಿ ಬದುಕಬೇಕಾಗಿದೆ. ಏಕೆಂದರೆ ಈ ಜೀವನ ಎನ್ನುವುದೇ ಹಾಗೆ ನೋಡಿ. ಏನೇ ಬಂದರೂ ಕೂಡ ಎಲ್ಲವನ್ನ ನುಂಗಿ ಮುಂದೆ ನಡೆಯಬೇಕಾಗಿದೆ. ಕೆಲವರು ಆಶೀರ್ವಾದ ಮಾಡುತ್ತಾರೆ, ಕೆಲವರು ಪಾಠವನ್ನು ಕಲಿಸುತ್ತಾರೆ. ನಾವು ಎಲ್ಲರನ್ನೂ ಕೂಡ ಎಲ್ಲವನ್ನ ಸಮಾಧಾನವಾಗಿ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಕಲಿಯುಗದಲ್ಲಿ ದಾನಿ ಬಡವನಾಗಿ ಇರುತ್ತಾನೆ, ಪಾಪಿ ದೀರ್ಘಕಾಲ ಬದುಕುತ್ತಾನೆ, ಪುಣ್ಯಾತ್ಮ ಬೇಗನೆ ಸಾಯುತ್ತಾನೆ, ಹೀನ ಗುಣದವನು ರಾಜನಾಗಿ ಇರುತ್ತಾನೆ, ಜಿಪುಣ ಶ್ರೀಮಂತನಾಗಿ ಇರುತ್ತಾನೆ, ಉತ್ತಮವಾದವನು ಸೇವಾಕೃತಿಯಲ್ಲಿ ಇರುತ್ತಾನೆ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಗುತ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗುತ್ತದೆ, ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆ ಆಗುತ್ತದೆ. ಹಾಗೆಯೇ ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಜನ ತೆಗಳುತ್ತಿದ್ದಾರೆ ಎಂದು ಅಕ್ಕಪಕ್ಕದವರು ಬೊಗಳುತ್ತಿದ್ದಾರೆ ಎಂದು ಕುಗ್ಗುವುದಕ್ಕೆ ಹೋಗಬೇಡ. ಎಲೆ ಮಾನವ, ನಿನ್ನ ಸಾಧನೆಯೇ ಅವರಿಗೆ ತಕ್ಕ ರೀತಿಯಾಗಿರುವಂತಹ ಉತ್ತರ ಎನ್ನುವುದನ್ನು ಮರೆಯಬೇಡ. ಈ ಪ್ರಪಂಚದಲ್ಲಿ ತುಂಬ ಕೆಟ್ಟ ವಸ್ತುಗಳು ಅಂದರೆ ನಮ್ಮಲ್ಲಿ ಇರುವಂತಹ ಒಳ್ಳೆಯತನ. ಏಕೆಂದರೆ ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗುವ ಲಾಭ ನೋವು ಮತ್ತು ಕಣ್ಣೀರುಗಳು ಮಾತ್ರ ಆಗಿರುತ್ತವೆ ಎನ್ನುವುದನ್ನು ಮರೆಯಬೇಡಿ. ನಾವು ಕಳೆಯುವ ಒಂದು ದಿನ, ಒಂದು ಗಂಟೆ, ಒಂದು ನಿಮಿಷ ಮತ್ತೆ ಯಾವತ್ತಿಗೂ ಕೂಡ ಮತ್ತೆ ಪುನಃ ಬರುವುದಕ್ಕೆ ಸಾಧ್ಯವಿಲ್ಲ. ದ್ವೇಷ ಮನಸ್ತಾಪಗಳನ್ನು ಮರೆತು ಎಲ್ಲರ ಜೊತೆಗೆ ಚೆನ್ನಾಗಿ ಇರಬೇಕು ಅಷ್ಟೇ. ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಕೂಡ ಪರವಾಗಿಲ್ಲ, ನಮಗೆ ನಾವು ಒಳ್ಳೆಯವರಾಗಿ ಇದ್ದರೆ ಸಾಕು. ಏಕೆಂದರೆ ಜೀವನ ನಮ್ಮದು, ಬೇರೆಯವರದ್ದು ಅಲ್ಲ ಎನ್ನುವುದನ್ನು ಮರೆಯಬೇಡಿ. ಪುಸ್ತಕದ ಪಾಠ ಕಲಿಯುವಾಗ ನಿದ್ದೆ ಬರುತ್ತದೆ, ಆದರೆ ಬದುಕು ಪಾಠ ಕಲಿಸುವಾಗ ನಿದ್ದೆ ಕೆಡುತ್ತದೆ. ಯಾವಾಗ ನಾವು ಎಲ್ಲವನ್ನ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆವಾಗ ನಮಗೆ ಅರಿವಿಲ್ಲದಂತೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಎನ್ನುವುದು ಇದೆ. ಜೀವನದಲ್ಲಿ ನಿಮಗೂ ಕೂಡ ಸೋಲು ಬಂದ ನಂತರದಲ್ಲಿ ಒಳ್ಳೆಯ ದಿನ ಎನ್ನುವುದು, ಗೆಲುವು ಎನ್ನುವುದು ಸಿಕ್ಕೇ ಸಿಗುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ.
ನಿಮಗೆ ಪ್ರತಿದಿನವೂ ಕೂಡ ದುಡ್ಡು ಬೇಕೆಂದರೆ ಕೂಲಿ ಮಾಡಿ. ನಿಮಗೆ ತಿಂಗಳಿಗೊಮ್ಮೆ ದುಡ್ಡು ಬೇಕೆಂದರೆ ನೌಕರಿಯನ್ನು ಮಾಡಿ. ನಿಮಗೆ ಜೀವನ ಪೂರ್ತಿ ದುಡ್ಡು ಬೇಕೆಂದರೆ ವ್ಯಾಪಾರವನ್ನು ಮಾಡಿ. ಹಾಗೆಯೇ ಅತಿಯಾದ ಕೋಪ ಸೀತೆಗೆ ಮುಳುವಾಯಿತು. ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತು. ಅತಿಯಾದ ಧನ ಬಲಿಯನ್ನು ನಾಶ ಮಾಡಿತು. ಆದ್ದರಿಂದ ಅತಿಯಾದ ಯಾವುದನ್ನು ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಎಲ್ಲರಿಂದ ಕೇಳು, ಎಲ್ಲರಿಂದ ಕಲಿ, ಎಲ್ಲರಿಂದ ತಿಳಿ. ಏಕೆಂದರೆ ಎಲ್ಲರೂ ನಮ್ಮನ್ನು ತಿಳಿದಿಲ್ಲ, ಆದರೆ ಎಲ್ಲರಿಗೂ ಕೂಡ ನಾನೇನಾದರೂ ಒಂದು ತಿಳಿಸಿದೆ ಎಂದು ನಿನಗೆ ಗೌರವ ಎನ್ನುವುದು ಇರಲಿ. ನಮ್ಮ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿ ಇದ್ದಾನೆ ಎಂದು ದುಃಖವನ್ನು ಪಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಪರೀಕ್ಷೆಯ ಕೊಠಡಿಯಲ್ಲಿ ನಮಗೆ ಪಾಠವನ್ನು ಕಲಿಸಿರುವಂತಹ ಶಿಕ್ಷಕನು ಕೂಡ ಮೌನವಾಗಿ ಇರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ದುಃಖ ತುಂಬ ಕೆಟ್ಟದ್ದು. ಯಾವಾಗ ಬಂದರೂ ಕೂಡ ಕಣ್ಣೀರನ್ನು ಹಾಕಿಸಿಯೇ ಹೋಗುತ್ತದೆ ಅಂತ ಎಲ್ಲರೂ ಕೂಡ ಹೇಳುತ್ತಾರೆ. ಆದರೆ ನಿಜವಾಗಿಯೂ ಕೂಡ ದುಃಖ ತುಂಬಾ ಒಳ್ಳೆಯದು. ಏಕೆಂದರೆ ಅದು ಯಾವಾಗ ಬಂದರೂ ಕೂಡ ಏನೋ ಒಂದು ಪಾಠವನ್ನು ಕಲಿಸಿಯೇ ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಹಣ ನೋಡಿ ಕೊಡುವ ಬೆಲೆ, ಅಂದ ನೋಡಿ ಹುಟ್ಟುವಂತಹ ಪ್ರೀತಿ, ಆಸ್ತಿ ನೋಡಿ ಒಂದಾಗುವಂತಹ ಬಂಧುಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ. ಒಳ್ಳೆಯ ವ್ಯಕ್ತಿಯೇ ಮನುಷ್ಯನಿಗೆ ನಿಜವಾದ ಆಸ್ತಿ ಇದ್ದಂತೆ. ಅಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸಿಕ್ಕರೆ ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ. ಸಂಬಂಧಗಳಲ್ಲಿ ಬಿರುಕು ಎನ್ನುವುದು ಬರುವುದು ಸಹಜ. ಆದರೆ ನಿಮಗೆ ಸಂಬಂಧ ಎನ್ನುವುದು ಮುಖ್ಯವಾಗಿ ಇದ್ದರೆ ನೀವು ಏನೇ ತಪ್ಪುಗಳು ನಡೆದಿದ್ದರೂ ಕೂಡ ಎಲ್ಲವನ್ನ ಕ್ಷಮಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಸಾಧನೆಯ ದಾರಿಯಲ್ಲಿ ಹೊರಟಾಗ ಜನ ನಿನ್ನನ್ನು ನೋಡಿ ತುಂಬ ಕೆಟ್ಟದ್ದಾಗಿ ಮಾತನಾಡುತ್ತಾರೆ. ಆದರೆ ನೀನು ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡ. ಮುಂದೆ ಸುಮ್ಮನೆ ನುಗ್ಗಿ ನಿನ್ನ ಗುರಿ ಮುಟ್ಟಿ ಸಾಧಿಸಿದ ನಂತರ ಅವರೇ ನಿನ್ನನ್ನು ಮೊದಲನೇ ಅಭಿಮಾನಿಗಳು ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಇರುವೆಯಂತಹ ಜೀವಿಯೂ ಕೂಡ ಬೆಟ್ಟ ಹತ್ತಲು ಬಹುದು. ಅಂದ ಮೇಲೆ ಮನುಷ್ಯರಾಗಿ ಹುಟ್ಟಿದ ನಾವು ಏನಾದರೂ ಸಾಧನೆ ಮಾಡಿಯೇ ಬಾಳಬೇಕು. ಈ ಬಾಳ ಯಾತ್ರೆಯನ್ನು ನಾವು ನಿಜವಾಗಿಯೂ ಕೂಡ ಈಡೇರಿಸಬೇಕು. ಅಂದು ಬಟ್ಟೆಗಳು ಹರಿದಿದ್ದರೂ ಕೂಡ ವ್ಯಕ್ತಿತ್ವ ಸ್ವಚ್ಛವಾಗಿ ಇತ್ತು. ಇಂದು ಬಟ್ಟೆಗಳು ಇಸ್ತ್ರಿ ಮಾಡಲ್ಪಟ್ಟಿವೆ ಮತ್ತು ಬ್ರಾಂಡೆಡ್ ಆಗಿವೆ. ಆದರೆ ಮನುಷ್ಯನ ಮನಸ್ಸುಗಳು ಮಾತ್ರ ಮಲಿನವಾಗಿದೆ ಎನ್ನುವುದನ್ನು ಮರೆಯಬೇಡಿ. ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಜಿವುಟುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ. ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಲ್ಲು. ಅವರೇ ನಿನ್ನನ್ನು ನೆರಳು ಬಯಸಿ ಬಂದೇ ಬರುತ್ತಾರೆ. ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಅವನು ನನ್ನ ಸಮನಾಗಿ ಬೆಳೆದು ನಿಲ್ಲುತ್ತಾನೆ ಎನ್ನುವ ಸ್ವಾರ್ಥ ಎನ್ನುವುದು ತುಂಬಿ ತುಳುಕುತ್ತಾ ಇರುತ್ತದೆ. ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರದು. ಏಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದ ಅಲ್ಲ, ಸಣ್ಣತನದಿಂದ ಎನ್ನುವುದನ್ನು ಮರೆಯಲೇಬೇಡಿ. ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿ ಇರುವಂತಹ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಋಣ ಇಲ್ಲದೆ ಹೋದರೆ ಅಂಗೈಯಲ್ಲಿ ಇರುವಂತಹ ಹಣ್ಣು ಕೂಡ ಜಾರಿ ಬಿದ್ದು ಇನ್ನೊಬ್ಬರ ಪಾಲಾಗುತ್ತದೆ ಎನ್ನುವುದನ್ನು ಕೂಡ ಮರೆಯಬೇಡಿ. ಸುಳ್ಳಿನಿಂದ ಬೆಳೆದವರು ಹುಲ್ಲಿನಂತೆ ಎಷ್ಟು ಬೇಗ ಬೆಳೆಯುತ್ತಾರೆಯೋ ಅಷ್ಟು ವೇಗವಾಗಿ ಸುಟ್ಟು ಹೋಗುತ್ತಾರೆ. ಸತ್ಯದಿಂದ ಬೆಳೆದವರು ಆಲದ ಮರದಂತೆ. ಬೆಳೆಯುವುದು ನಿಧಾನವಾದರೂ ಕೂಡ ಬೆಳೆದ ನಂತರ ಅದರ ಮೌಲ್ಯ ಅಪಾರ ಸಂಖ್ಯೆಯಲ್ಲಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀನು ನಮ್ಮವನು ಅಂತ ಮಾತಿನಲ್ಲಿ ಯಾರು ಬೇಕಾದರೂ ಕೂಡ ಹೇಳುತ್ತಾರೆ. ಕಷ್ಟದಲ್ಲಿ ಇದ್ದಾಗ ಯಾರು ಬರುತ್ತಾರೆಯೋ ಅವರೇ ನಿಜವಾದ ಬಂಧುಗಳು ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಕೂಡ ನೀವು ಯಶಸ್ಸನ್ನು ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಕಾಲ ಎನ್ನುವುದು ಕೂಡಿ ಬಂದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ. ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು, ಮನಸ್ಥಿತಿಯನ್ನು ಹಾಳು ಮಾಡುವಂತಹ ಜನರಿಂದ ಯಾವಾಗಲೂ ಕೂಡ ದೂರ ಇರುವುದನ್ನು ನೋಡಬೇಕು. ನಮ್ಮ ಜೀವನ ಸಾರ್ಥಕವಾಗುವುದು ನಾವು ಎಷ್ಟು ಸುಖ ಸಂತೋಷದಿಂದ ಇದ್ದೇವೆ ಎನ್ನುವುದರಿಂದ ಅಲ್ಲ, ನಮ್ಮಿಂದ ಎಷ್ಟು ಜನ ಸುಖ ಶಾಂತಿಯಿಂದ ಇದ್ದಾರೆ ಎನ್ನುವುದರ ಮೇಲೆ ಅವಲಂಬಿತವಾಗುತ್ತದೆ. ಬಂಗಲೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗದು. ಮನಸ್ಸಿಗೆ ನೆಮ್ಮದಿ ಇದ್ದಾಗ ಮಾತ್ರ ಜೀವನ ಎನ್ನುವುದು ಬಂಗಾರವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು.
ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸ್ವಂತ ಬುದ್ಧಿಯಿಂದ ಮಣ್ಣು ತಿಂದರೂ ಕೂಡ ಪರವಾಗಿಲ್ಲ, ಬೇರೆಯವರ ಮಾತುಗಳನ್ನು ಕೇಳಿ ಹೇಸಿಗೆ ತಿನ್ನುವ ಮಟ್ಟಕ್ಕೆ ಇಳಿಯಬಾರದು. ತಾಳ್ಮೆ ಎಂಬ ಆಯುಧ, ಮೌನ ಎಂಬ ಕಿರೀಟ, ನಗು ಎಂಬ ಒಡವೆ ಧರಿಸಿದವರಿಗೆ ಜೀವನದಲ್ಲಿ ಯಾವತ್ತಿಗೂ ಕೂಡ ಸೋಲೇ ಇಲ್ಲ ಎನ್ನುವುದನ್ನು ಮರೆಯಬೇಡಿ. ತೂತು ಬಿದ್ದ ದೋಣಿಯಲ್ಲಿ ನದಿ ದಾಟುವುದು ಒಂದೇ, ಮೋಸ, ವಂಚನೆ, ನಂಬಿಕೆ ಮತ್ತು ದ್ರೋಹವನ್ನು ಮಾಡುವಂತಹ ಸಮಯ ಸಾಧಕರ ಸ್ನೇಹವನ್ನು ಬಯಸುವುದು ಕೂಡ ಒಂದೇ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರನ್ನು ಇಟ್ಟರೆ ಏನು ತಾನೇ ಪ್ರಯೋಜನವಾದೀತು ಹೇಳಿ. ಬೇವಿನ ಮರ ಎಂದಾದರೂ ಕೂಡ ಸಿಹಿಯನ್ನು ನೀಡುವುದಕ್ಕೆ ಸಾಧ್ಯವಾದೀತೆ? ಅದು ಎಂದಿಗೂ ಕೂಡ ಸಾಧ್ಯವಾಗದೇ ಇರುವಂತಹ ಕೆಲಸ. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅವಲಂಬಿತವಾಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಇಲ್ಲಿ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ನೆಮ್ಮದಿ ಅಂದರೆ ಏನು ಗೊತ್ತಾ? ಪ್ರತಿದಿನ ಮಲಗುವ ಮುಂಚೆ ಯಾರಿಗೂ ಕೂಡ ನಾನು ಮೋಸವನ್ನೇ ಮಾಡಿಲ್ಲ, ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಿಲ್ಲ, ಯಾರಿಗೂ ಕೂಡ ನೋವನ್ನು ಕೊಟ್ಟಿಲ್ಲ ಎನ್ನುವ ತೃಪ್ತಿ ಇದ್ದರೆ ನಿದ್ರೆ ಎನ್ನುವುದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಪ್ರೀತಿ ಮತ್ತು ಸ್ನೇಹ ತುಂಬಾ ಅತ್ಯಮೂಲ್ಯವಾದದ್ದು. ಅದನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ. ಅದಕ್ಕೆ ಒಂದು ಬೆಲೆ ಎನ್ನುವುದು ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಮನುಷ್ಯ ಎಷ್ಟೇ ಒಳ್ಳೆಯವನಾಗಿ ಇರುತ್ತಾನೆಯೋ ಅವನ ಹಣೆ ಬರಹ ಎನ್ನುವುದು ಅಷ್ಟೇ ಕೆಟ್ಟದ್ದಾಗಿ ಇರುತ್ತದೆ. ಆದರೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ನಿಮಗೆ ಜೀವನದಲ್ಲಿ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಜನರಿಗೆ ನಾವು ಬದಲಾದದ್ದು ಮಾತ್ರ ಕಾಣಿಸುತ್ತದೆ, ಆದರೆ ಯಾವ ಒಂದು ನಡವಳಿಕೆಯಿಂದ, ಯಾವ ಒಂದು ಕಾರಣದಿಂದಾಗಿ ನಾವು ಬದಲಾಗಿದ್ದೇವೆ ಎಂದು ಯಾರಿಗೂ ಕೂಡ ತಿಳಿಯುವುದೇ ಇಲ್ಲ. ಹೊಸ ಹೂವು, ಹೊಸ ಚಿಗುರು ಪ್ರಕೃತಿಯಲ್ಲಿ ಮೈದಾಳಲೆಂದು ನಿಮ್ಮ ಬಾಳಿನಲ್ಲಿಯೂ ಕೂಡ ಹೊಸ ಚೈತನ್ಯ ಮೂಡಲಿ. ನಿಮಗೂ ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಈಡೇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಒಣಗಿದ ಮರಕ್ಕೆ ನೆಲೆ ಇಲ್ಲ, ಬಡ ಜನರಿಗೆ ಮನೆ ಇಲ್ಲ, ಹರಿವ ಜರಿಗೆ ಸುಳಿಯೇ ಇಲ್ಲ, ಕೂಗುವ ಕೋಗಿಲೆಗೆ ಕಲೆ ಇಲ್ಲ, ತುಂಬು ಹೃದಯಕ್ಕೆ ಪ್ರೀತಿ ಸಿಗುವುದಿಲ್ಲ, ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಎನ್ನುವುದೇ ಇರುವುದಿಲ್ಲ. ಕೊಟ್ಟು ಎಂದಿಗೂ ಕೂಡ ಕೊರಗಬೇಡ, ಹಿಟ್ಟಿಕ್ಕಿ ಹಿಂಗಿಸಬೇಡ, ಎಷ್ಟು ಉಂಡರೆಂದು ಹೀಯಾಳಿಸುವುದಕ್ಕೆ ಹೋಗಬೇಡ, ಅನ್ನ ನನ್ನದೆಂದು ಅನ್ನಬೇಡ, ಅನ್ನಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಕೂಡ ಇಲ್ಲ. ದಾನ ಮಾಡಿ ಕೊಟ್ಟು ನೋಡು, ದೇವರು ಎಲ್ಲವನ್ನ ಯಾವಾಗ ನಿನಗೆ ತಲುಪಿಸಬೇಕೋ ಆ ಸಮಯದಲ್ಲಿ ತಲುಪಿಸುತ್ತಾನೆ. ಸಣ್ಣ ಸಣ್ಣ ತೂತುಗಳು ಕೂಡ ದೊಡ್ಡ ದೋಣಿಯನ್ನೇ ಮುಳುಗಿಸಬಹುದು. ಹಾಗೆಯೇ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ಸಂಬಂಧವನ್ನು ದೂರ ಮಾಡಿಬಿಡಬಹುದು. ಮಾತನಾಡುವ ಮುಂಚೆ ಯೋಚನೆಗಳನ್ನು ಮಾಡಿ ಮಾತನಾಡಿ. ನಾವು ಹುಟ್ಟಿದಾಗ ನಮ್ಮನ್ನು ನೋಡಲು ಯಾರೂ ಕೂಡ ಬಂದಿಲ್ಲ ಎಂದು ನಮಗೆ ಗೊತ್ತಿಲ್ಲ. ನಾವು ಸತ್ತಾಗ ನಮ್ಮನ್ನು ನೋಡಲು ಯಾರು ಬರುತ್ತಾರೆಯೋ ಅದು ಕೂಡ ಗೊತ್ತಿಲ್ಲ. ನಾವು ಕಷ್ಟದಲ್ಲಿ ಇರುವಾಗ ನಮ್ಮ ಸಹಾಯಕ್ಕೆ ಬಂದವರನ್ನು ನಾವು ಕೊನೆಯವರೆಗೂ ಕೂಡ ಮರೆಯಬಾರದು ಎನ್ನುವುದನ್ನು ಮರೆಯಬೇಡಿ. ರೋಗ ಬಂದರೆ ಎಂದಿಗೂ ಕೂಡ ಜೀವನದಲ್ಲಿ ಹೆದರುವುದಕ್ಕೆ ಹೋಗಬೇಡಿ. ಏಕೆಂದರೆ ಸಮಯವಾದರೆ ಮಾತ್ರ ಸಾವು ಎನ್ನುವುದು ಬರುವುದಕ್ಕೆ ಸಾಧ್ಯ. ರೋಗ ಇಲ್ಲವೆಂದು ಸಂತೋಷವನ್ನು ಪಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಮರಣಕ್ಕೆ ಯಾವುದೇ ರೀತಿಯಾಗಿರುವಂತಹ ರೋಗದ ಅವಶ್ಯಕತೆಯೇ ಇಲ್ಲ ಎನ್ನುವುದನ್ನು ಮರೆಯಬೇಡಿ. ಕೋಪದಲ್ಲಿ ಇದ್ದಾಗ ಎಂದೂ ಕೂಡ ಉತ್ತರವನ್ನು ಕೊಡುವುದಕ್ಕೆ ಹೋಗಬೇಡಿ. ಖುಷಿಯಲ್ಲಿ ಇದ್ದಾಗ ಎಂದೂ ಕೂಡ ಮೈ ಮರೆತು ಮಾತನಾಡುವುದಕ್ಕೆ ಹೋಗಬೇಡಿ. ದುಃಖದಲ್ಲಿ ಇದ್ದಾಗ ಎಂದಿಗೂ ಕೂಡ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮನ್ನು ಮತ್ತಷ್ಟು ದುಃಖಕ್ಕೆ ತಳ್ಳುತ್ತದೆ ಎನ್ನುವುದನ್ನು ಮರೆಯಬೇಡಿ. ತಾಳ್ಮೆಯಿಂದಾಗಿದ್ದರೆ ಜೀವನಕ್ಕೆ ಒಂದು ದಾರಿ ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಈ ತಾಳ್ಮೆ ಎನ್ನುವುದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಹೇಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ನಮ್ಮ ಈ ಪ್ರಯತ್ನಕ್ಕೆ ಒಂದೇ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಮತ್ತಷ್ಟು ಭಕ್ತಾದಿಗಳಿಗೆ ಈ ವಚನಾಮೃತವು ತಲುಪಲಿ ಎನ್ನುವ ಆಸೆ ಆಕಾಂಕ್ಷೆ ನಿಮ್ಮಲ್ಲಿ ಇದ್ದರೆ ತಪ್ಪದೆ ಈ ವಿಡಿಯೋಗೆ ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.